ಪ್ರತಿಷ್ಠಿತ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ನಲ್ಲಿ ತಾಂತ್ರಿಕ ತೊಂದರೆ ಉಂಟಾಗಿ ದೇಶಾದ್ಯಂತ ವಿಮಾನ ಸೇವೆಗಳ ವ್ಯತ್ಯಯವಾಗಿದೆ. ಈ ಬಗ್ಗೆ ಮಾಹಿತಿ ಬರ್ತಾ ಇದೆ. ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ನಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಜಗತ್ತಿನಾದ್ಯಂತ. ಹಾಗಾಗಿ ವಿಶ್ವಾದ್ಯಂತ ಕ್ರ್ಯಾಶ್ ಆಗಿದೆ ಸಾಫ್ಟ್ವೇರ್ ಅಂತಕ್ಕಂಥದ್ದು. ವಿಮಾನಯಾನ ಮತ್ತು ಟೆಕ್ ವಲಯದಲ್ಲಿ ಭಾರೀ ಸಮಸ್ಯೆ ಆಗಿದೆ. ಅದನ್ನೇ ನಂಬಿ ಕೆಲಸ ಮಾಡ್ತಕ್ಕಂಥವ್ರು ಇಂಡಿಗೋ ಸೇರಿ ಎಲ್ಲ ವಿಮಾನಯಾನ ಸಂಚಾರದಲ್ಲಿ ಈಗ ಏರುಪೇರಾಗ್ತಾ ಇದೆ. ಟಿಕೆಟ್ ಬುಕ್ಕಿಂಗ್ಗೋಸ್ಕರ ತೀವ್ರ ಪರದಾಟ. ಏನೋ ಸ್ಕ್ರೀನ್ ಬ್ಲೂ ಬರ್ತಾ ಇದೆ ಅಂತ ಒಂದು ಟೆಕ್ನಿಕಲ್ ಇಶ್ಯೂ ಆಗಿದೆ, ಏನೂ ವರ್ಕ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಈಗಾಗಲೇ ಸಾಫ್ಟ್ವೇರ್ ಕಂಪ್ನಿಯವರು ಹೇಳಿದ್ದಾರೆ, ಮೈಕ್ರೋಸಾಫ್ಟ್ ಅವರು ಸದ್ಯದಲ್ಲೇ ಅದನ್ನು ನಾವು ಸರಿಪಡಿಸ್ತೀವಿ ಅಂತ. ಬಟ್ ವಿಶ್ವಾದ್ಯಂತ ಪ್ರಾಬ್ಲಮ್ ಆಗಿದೆ. ಯಾವ ದೇಶದಲ್ಲಿ ಮೈಕ್ರೋಸಾಫ್ಟ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ, OS ಆಪರೇಷನ್ನು, ಎಲ್ಲ ಕಡೆ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಅದನ್ನೇ ನಂಬಿಕೊಂಡಿರ್ತಕ್ಕಂಥದ್ದು, ಅದರ ಮೇಲೇ ಕೆಲಸ ಆಗ್ತಕ್ಕಂಥದ್ದು. ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು, ವಿಮಾನ ಸೇವೆಗಳಾಗಿರ್ಬೋದು, ಎಲ್ಲ ಕಡೆ ಪ್ರಾಬ್ಲಮ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಟೆಕ್ನಿಕಲ್ ಪ್ರಾಬ್ಲಮ್ ಅಂದರೆ ಯಾವ ಥರ, ಮತ್ತು ಅದನ್ನು ಸರಿಪಡಿಸೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು, ಸಮಸ್ಯೆ ಏನೇನಾಗಿದೆ ಇದರಿಂದ? ಅರವಿಂದ್, ಸುಮಾರು 2 ಗಂಟೆಗಳ ಕಾಲ ಸಮಯ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮೈಕ್ರೋಸಾಫ್ಟ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಇದು ವಿಶ್ವದಾದ್ಯಂತ ಏಕಾಏಕಿ ಈ ಒಂದು ಸಮಸ್ಯೆ ಕಂಡು ಬಂದಿರುವಂತದ್ದು. ಸ್ಪಷ್ಟವಾಗಿ ಏನಾಗಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಈ ಒಂದು ಸಾಫ್ಟ್ವೇರ್ ಸಿಸ್ಟಮ್ ಅನ್ನ ಬಳಸ್ಕೊಂಡು ಏನೆಲ್ಲ ಕೆಲಸಗಳು ನಡೀತಾ ಇದ್ವು ಅವೆಲ್ಲವೂ ಕೂಡ ಸ್ಟ್ರಕ್ ಆಗಿರುವಂತದ್ದು. ಮತ್ತೆ ಮಾನಿಟರ್ ನಲ್ಲಿ ಒಂದ್ ರೀತಿ ಬ್ಲೂ ಕಲರ್ ಇಂಡಿಕೇಟ್ ಆಗ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಕೆಲಸಗಳು ಆಗ್ತಾ ಇಲ್ಲ. ಎಲ್ಲ ಕಡೆ ಕೂಡ ಎರರ್ ಇಂಡಿಕೇಶನ್ಸ್ ಬರ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಸಮಸ್ಯೆ ಉಲ್ಬಣಗೊಳ್ತಿದ್ದಂತೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದು ಸಾಕಷ್ಟು ಚರ್ಚೆ ಆಗ್ಲಿಕ್ಕೆ ಶುರುವಾಯಿತು. ಇದರ ಬೆನ್ನಲ್ಲೇ ಮೈಕ್ರೋಸಾಫ್ಟ್ ಕಂಪನಿ ಕೂಡ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಮುಂದಿನ 2 ಗಂಟೆಯಲ್ಲಿ ಈ ಒಂದು ತಾಂತ್ರಿಕ ಸಮಸ್ಯೆಯನ್ನ ಸರಿಪಡಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಅಮೆರಿಕ, ಇಂಗ್ಲೆಂಡ್, ಬ್ರಿಟನ್, ಭಾರತ ಸೇರಿದಂತೆ ಬಹುತೇಕ ಎಲ್ಲಾ ದೇಶಗಳಲ್ಲೂ ಕೂಡ ಈ ಒಂದು ಸಾಫ್ಟ್ವೇರ್ ಸಿಸ್ಟಮ್ ಅಲ್ಲಿ ಏನು ಕೆಲಸಗಳು ನಡೀತಾ ಇದ್ವು ಅದರಿಂದ ಈಗ ಅಡಚಣೆ ಉಂಟಾಗಿರುವಂತದ್ದು. ಮುಖ್ಯವಾಗಿ ವಿಮಾನಯಾನ ಆಗಿರ್ಬೋದು, ಷೇರು ಮಾರುಕಟ್ಟೆ ಆಗಿರ್ಬೋದು, ಅಥವಾ ಆರೋಗ್ಯ ವಲಯ ಆಗಿರ್ಬೋದು, ಜೊತೆಗೆ ಏನು ತುರ್ತು ಸೇವೆಗಳಿರ್ಬೋದು, ಈ ಎಲ್ಲಾ ಸೇವೆಗಳಲ್ಲೂ ಕೂಡ ಈಗ ಸ್ಥಗಿತ ಆಗಿರುವಂತದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಅಮೆರಿಕದಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ವಿಶೇಷವಾಗಿ ಟೆಕ್ ವಲಯದಲ್ಲಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರುವಂತದ್ದು. ಎಲ್ಲರೂ ಯಾವುದೇ ಕೆಲಸಗಳು ಆಗದೆ ಇರುವಂತ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಅನಾನುಕೂಲ ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.